ಇಲ್ಲಿ ಕಸದ ಸಮಸ್ಯೆ ಜಾಸ್ತಿ ಇದೆ. ಹಂಗಾಗಿ ಇಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ವೀರೇಶ್ ಅಣ್ಣ ಅವ್ರು ಬಂದಿದ್ದಾರೆ, ಮತ್ತು ಇನ್ನು ಮಲ್ಲಿಕಾರ್ಜುನ್ ಬಂದಿದ್ದಾರೆ, ಮತ್ತು ಬಸವರಾಜ್ ಬಂದಿದ್ದಾರೆ, ಮತ್ತು ಇಲ್ಲಿ ನಮ್ಮ ಉಸ್ತುವಾರಿ ಆದಂಥ ರಘುನಾಥನ್ ಅವ್ರು ಬಂದಿದ್ದಾರೆ. ಇಲ್ಲಿ ಕಸದ ಸಮಸ್ಯೆ ಇದೆ. ಹಂಗಾಗಿಬಿಟ್ಟು ಇಲ್ಲಿ ನೋಡೋಣ ಬನ್ನಿ ಕಸ ಹೆಂಗಿದೆ ಅಂತ ತೋರಿಸ್ತೀವಿ. ಇವರು ಯಲಹಂಕ ಭಾಗದ ಕಾರ್ಯದರ್ಶಿ ಜಯರಾಮಣ್ಣ. ಇವರು ಮುಂಚೆ ಸುಮಾರು ವರ್ಷಗಳಿಂದ ಯಲಹಂಕದ ಭಾಗದಲ್ಲಿ ಆಗಿದ್ದಾರೆ. ಎರಡು ಕಡೆನೂ ಸ್ಕೂಲ್ ಇದೆ, ಮತ್ತೆ ಇಲ್ಲಿ ಮೇನ್ ರೋಡ್ ಇದೆ. ಇದು LBS ನಗರ. ಆದ್ರೆ ಇಲ್ಲಿ ಕ್ಯಾಮ್ರಾ ಎಲ್ಲ ಇದೆ. ಕ್ಯಾಮ್ರಾ ಇದ್ರೂ ಎಲ್ರು ಕಣ್ಣಿಗೆ ಕಾಣಿಸಿದ್ರು ಅದನ್ನ ಸರ್ಚ್ ಮಾಡ್ತಾ ಇಲ್ಲ, ಯಾರು ಕೇಳೋರಿಲ್ಲ. ಹಂಗಾಗಿ ಕೇಳೋರು ಇಲ್ದಲ್ಲ ಇರೋದಕ್ಕೆ ಆದ್ರೂ ಇಲ್ಲಿ ಕಸಗಳು ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಕೇಳಿ ಪ್ರಶ್ನೆ ಮಾಡಿದ್ರೆ ಇಲ್ಲಿ ಬರೋಂಥ ಕಸ ತೋರಿಸೋನೆಲ್ಲ ಏನು ಇಲ್ಲಿ ಕಸದ ಸಮಸ್ಯೆ ಇರ್ತಿರಲಿಲ್ಲ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಯಾರು ಹೇಳ್ತಾರೆ ಇರೋದ್ರಿಂದ ಇಲ್ಲಿ ಕಸ ಇನ್ನ ಜಾಸ್ತಿ ಆಗ್ತಾ ಇದೆ. ತೆಗಿತಾರೆ, ತೆಗೆದ್ರೂ ಅದ್ರ ಲೇಟು. ಅದಾದ್ಮೇಲೆ ಇನ್ನ ಚೇಂಬರ್ದು ಒಂದು ಫಿಟ್ ಕಟ್ಕೊಂಡೈತೆ. ಈ ಚೇಂಬರ್ ಫಿಟ್ನಲ್ಲಿ ತುಂಬಾ ಗಲೀಜೆಲ್ಲ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಮೋರಿನಲ್ಲಿ ಹೋಗ್ತಾ ಇದೆ ಇದೆಲ್ಲವ. ಆದ್ರೂ ಇಲ್ಲಿ ಬಂದು ಯಾರು ಕೇಳೋರಿಲ್ಲ. ಇಲ್ಲಿ ಅಧಿಕಾರಿಗಳಿಗೆ ಏನಿದ್ರು ಅಲ್ಲಿ ಅವ್ರಿಗೆ ಎಲ್ಲಿ ಹಣ ಬರುತ್ತೆ ಆ ಜಾಗದಲ್ಲಿ ಮಾತ್ರ ಅವ್ರು ಅಲ್ಲಿ ಇರ್ತಾರೆ ಅಷ್ಟೇನೆ. ಇದನ್ನ ಕೇಳೋಂಥವ್ರು ಯಾರು ಇಲ್ಲ. ಹಂಗಾಗಿ ಇಲ್ಲಿ ಕಸದ ಸಮಸ್ಯೆ ಮತ್ತೆ ಮೋರಿ ಈ ಇರೋದ್ರಿಂದವ ಇಲ್ಲಿ ಸ್ಕೂಲ್ ಇದೆ, ಈ ಕಡೆನೂ ಸ್ಕೂಲ್ ಇದೆ, ಎರಡು ಕಡೆನೂ ಸ್ಕೂಲ್ ಇದೆ. ಆದ್ರೆ ಕೇಳೋರಿಲ್ಲ. ಇಲ್ಲಿ ಬರುವಂತ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆ ಜಾಸ್ತಿ ಆಗ್ತದೆ. ಆದ್ರೂ ಏನ್ ಮಾಡ್ತಾರೆ ಇಲ್ಲಿ, ಇದು ಏನು ಮಾಡಕ್ಕಾಗಲ್ಲ. ಇಲ್ಲಿ ಕೇಸ್ ಮಾಡೋಕೆ ಅಂತಂದ್ರೆ ಯಾರು ಕೂಡ ಮುಂದೆ ಬರೋದಿಲ್ಲ ಇಲ್ಲಿ. ಹಂಗಾಗಿ ಇಲ್ಲಿ ಕಸದ ಸಮಸ್ಯೆ ಅಲ್ಲ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂತ ಇವ್ರಿಗೆ ಅಧಿಕಾರಿಗೆ ಕರೆ ಮಾಡೋಣ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳೋಣ. ನೀವು ಮಾತಾಡಿ ಸರ್. ಸ್ನೇಹಿತರೆ ನೋಡಿ, ಇಲ್ಲಿ ನಿಂತ್ಕೊಳಕ್ ಆಗ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಮಕ್ಕಳು, ಜನರು ಇಲ್ಲೆಲ್ಲರೂ ವಾಸವಿದ್ದಾರೆ. ಹಲೋ ನಮಸ್ಕಾರ. ಮಾರ್ಷಲ್ ಡಿವಿಷನ್ ಸೂಪರ್ವೈಸರ್ ಅಲ್ವಾ ನೀವು ಮಾತಾಡೋದು? ಈಗ ಇಲ್ಲಿ ನಾವು ಇದು ವಿಧಾನಸೌಧದ ಇದು ಮಿನಿ ವಿಧಾನಸೌಧದಲ್ಲಿ ಯಲಹಂಕ ವಾರ್ಡ್ ನಂಬರ್ 4 LBS ನಗರ. ಇಲ್ಲಿ ಪೂರ್ಣ ಇದು ಅಗ್ರಹಾರಂ ಸ್ಕೂಲ್ ಇದೆ ಗೊತ್ತಾ? ಅಗ್ರಗಾಮಿ ಸ್ಕೂಲು. ಅದ್ರ ಬ್ಯಾಕ್ ಗೇಟ್ ಇದ್ರ ನಾವು ಇದೀವಿ. ಸರ್ ಸತೀಶ್ ಸರ್ ಫೋನ್ ಮಾಡಿ. ಓಕೆ. ಆದ್ರೆ ಇಲ್ಲಿ ಇನ್ನೂ ಕಷ್ಟ. ಈಗ ಹಾಕಿದ್ದಾರೆ. ಈಗ ಅದೇ ಹೇಳಿ, ನೀವೇನ್ ಅಂದ್ರೆ ನಾನು ಹೇಳ್ಬೇಕಾ ನಿಮ್ಗೆ ಏನ್ ಮಾಡ್ಬೇಕು ಅಂತ? ಹೇಳಿ. ಡೈಲಿ ಕ್ಲಿಯರ್ ಮಾಡ್ತಾರೆ, ಬಟ್ ಯಾಕೆ ನೀವು ಅಂದ್ರೆ ಇದಕ್ಕೆ ಏನಾದ್ರು ಒಂದು ಶಾಶ್ವತ ಪರಿಹಾರ ನೋಡ್ಬೇಕಲ್ವಾ ನೀವು? ಬರೀ ಈಗ ಇಲ್ಲಿ ಸ್ಥಳೀಕರು ಹೇಳ್ತಾರೆ ಗಾಡಿ ಬರ್ತಾ ಇಲ್ಲ ಸರಿಯಾದ ಸಮಯಕ್ಕೆ ಅಂತ ಹೇಳ್ತಾರೆ. ಒಂದು ಅಲ್ಲ, ಈಗ ನೋಡಿ, ಇವರು ಪೊಲೀಸ್ನವರು CCTV ಕ್ಯಾಮ್ರಾ ಇಲ್ಲೇ ಹಾಕಿದ್ದಾರೆ. ನೀವು ಯಾರಾದ್ರೂ ಇಲ್ಲಿ ಕಸ ಹಾಕೋರ್ ಮೇಲೆ ಒಂದೆರಡು ನೀವೇ ಮುಂದೆ ನಿಂತ್ಕೊಂಡು 2 FIR ಆದ್ರೆ ಜನ ಆಟೋಮೆಟಿಕ್ ಆಗಿ ಸರಿ ಆಗ್ತಾರೆ. ಆದ್ರೆ ನಿಮ್ಗೆ ಆ ಬದ್ಧತೆ ಬೇಕು, ಕಮಿಟ್ಮೆಂಟ್. ನಾನು ರಘುನಂದನ್ ಅಂತ, ಇದು KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಸ್ಟೇಟ್ ಆರ್ಗನೈಸಿಂಗ್ ಸೆಕ್ರೆಟರಿ. ಅಲ್ಲ, ಅದನ್ನೇ ಈಗ ನಾನು ಮಾತಾಡ್ತೀನಿ. ಈಗ ಇದೊಂದೇ ಇದಲ್ಲ, MS ಪಾಳ್ಯದಿಂದ ಇಲ್ಲಿ ಮೇನ್ ರೋಡಲ್ಲಿ ಉದ್ದಕ್ಕೂ ಕಸ ಬಿದ್ದಿದೆ. ಈಗ ನಿಮ್ಗೊಂದಿಷ್ಟು ಫೋಟೋಗಳು ನಾನು ನಿಮ್ಮ CO ಹರೀಶ್ ಕುಮಾರ್ ಅವ್ರಿಗೆ ಮತ್ತೆ ರಮಾದೇವಿ ಅವ್ರಿಗೆ ಮಾತಾಡಿ ಫೈನಲ್ ಆಗಿ ಒಂದು 3-4 ತಿಂಗಳಾದ್ಮೇಲೆ ನಿಮ್ಗೆಲ್ಲ ಒಂದು CWG ನಿಮ್ಮ ನಂಬರ್ ಕೊಟ್ಬಿಟ್ಟು ಇದು ಮಾಡಿದ್ದಾರೆ. ಈಗ ನಿಮ್ಮ ನಂಬರು, ಈಗ ನೀವು ಇದಕ್ಕೆ ವಾರಸ್ದಾರರು ಹೊಣೆಗಾರರು ಅಂತ ನಿಮ್ಮ ನಂಬರ್ ಕೊಟ್ಟಿದ್ದಾರೆ. ನಾನಂತೂ ಇನ್ನೀಗ ನಿಮ್ಮ ಹಿಂದೆ ಬೀಳೋದು ಅಷ್ಟೇ ನನ್ನ ಕೆಲಸ, ಇದನ್ನೆಲ್ಲ ಸರಿ ಮಾಡಿಸೋದು ನಿಮ್ಮ ಕೆಲಸ. ಈಗ ಇದು BWSSಗೆ ಫೋನ್ ಮಾಡಿ ಇದೇನಾಗುತ್ತೋ ನಾನು ಮಾಡ್ತೀನಿ. ಆದರೆ ಈಗ ಇಲ್ಲಿ ಇದಿದೆ ಏನೋ CCTV ಕ್ಯಾಮ್ರಾ ಇದೆ. ಇದನ್ನ ನೀವು ಹೆಂಗ್ ಮಾಡ್ತೀರಾ ಗೊತ್ತಿಲ್ಲ. ಇಲ್ಲಿ ಯಾರು ಹಿಂಗೆ ಕಸ ಹಾಕ್ತಾ ಇದಾರೆ, ಇಲ್ಲಿ ಇದು ಶಾಂತಿ ಅಥವಾ ಸ್ವಚ್ಛ ಹಾಳು ಮಾಡೋದೆ. ಇದನ್ನು ಒಂಥರ ಕಸ ಹಾಕೋದು ಇದು. ಯಾಕೆಂದ್ರೆ ಇದು ಪಬ್ಲಿಕ್ ಜಾಗ ಇದು. ಮತ್ತೆ ಇಲ್ಲಿ ಯಾವ್ದೋ ಮಕ್ಕಳಿಗೆ ಇನ್ನೊಂದೇನೋ ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಗ್ರೌಂಡ್ ಇದೆ, ಅಂದ್ರೆ ಶಾಲಾ ಗ್ರೌಂಡ್ ಇದೆ ಪಕ್ಕದಲ್ಲಿ. ಇಲ್ಲಿ ಏನಾದ್ರು ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದ್ರೆ, ಏನಾದ್ರು ಅನಾರೋಗ್ಯ ಇನ್ನೊಂದು ಮತ್ತೊಂದು ಬಂದು ಏನೋ ಆದ್ರೂ ಈಗ ಯಾರು ಹೊಣೆ ಹೆಂಗ್ ಬಂತು ಏನು ಅಂತ ಅವ್ರಿಗೆ ಗೊತ್ತಾಗದೇ ಇರ್ಬೋದು. ಆದ್ರೆ ಇದೆಲ್ಲ ಆಗೋದು ಈ ತರದ ಕಸ ಈ ತರದ್ರಿಂದನೇ.
ಆ ಕಾರಣಕ್ಕೆ ದಯಮಾಡಿ ಇದನ್ನ ಕ್ಲಿಯರ್ ಮಾಡಿಸಿ. ಇಲ್ಲಿ ಸುತ್ತಮುತ್ತ ಇರೋರಿಗೆ ನೀವೊಂದು ಯಾವುದೋ ಒಂದು ಮೈಕೋ ಇನ್ನೊಂದು ತೊಗೊಂಬಂದು ದಯವಿಟ್ಟು ಅನೌನ್ಸ್ ಮಾಡಿ. ನೋಡಿಯಪ್ಪ, ಇವತ್ತಿಂದ ಇಲ್ಲಿ ಹಾಕಿದ್ರೆ FIR ಆಗುತ್ತೆ, ದಯಮಾಡಿ ಇದು ಆಕ್ಟಿವ್ ಇದೆ ಕ್ಯಾಮ್ರಾ, ಇನ್ನು ಹಾಕಬೇಡಿ ಅಂತ ಅದು ಕ್ಲೀನಾಗಿ ನೀವು ಅವ್ರಿಗೆ ಆಗ್ರಹಿಸಬೇಕು. ಹಾಕ್ದವ್ರಿಗೆ ಒಂದಿಬ್ರಿಗೆ FIR ಮಾಡಿದ್ರೆ ಇನ್ಯಾರು ಇಲ್ಲಿ ಹಾಕಲ್ಲ. ಇದು ನಿಮ್ಮ ಜವಾಬ್ದಾರಿ. ಅವೇರ್ನೆಸ್ ಮಾಡಿಸಿ. ಒಂದು ಇಲ್ಲಿ ನಮ್ಮವ್ರು ಬರ್ತಾರೆ, ಜಯರಾಮ್ ಅಂತ ಅವ್ರ ನಂಬರ್ ನಾನು ನಿಮ್ಗೆ ಕೊಡ್ತೀನಿ, ನಿಮ್ಮ ನಂಬರ್ ಅವ್ರಿಗೆ ಕೊಡ್ತೀನಿ, ಮಾಡ್ತಾರೆ. ಇದನ್ನ ಬಂದು ಇಲ್ಲಿ ಇನ್ನೊಂದು ಇಲ್ಲಿ ಕ್ಲೀನ್ ಮಾಡಿಸಿ. ನಾಳೆ ಅವ್ರು ಹಾಕಬೇಕು ಅಂತ ಅನ್ಸಬಾರ್ದು, ಆ ರೀತಿ ಆದ್ರೂ ದಯವಿಟ್ಟು ಮಾಡಿ. ಈಗ ನಾನು ಈ ಥರದ್ದು BJP ಅವರು ಅದು ಗೊತ್ತಾಯ್ತು. ನೀವು ನನಗೆ ಒಂದ್ 2 ಕಡೆ ಸೂಪರು ನೀವು ಮಾಡ್ತಾ ಇದ್ದೀರಾ, ಅದನ್ನ ನೀವು ಮಾಡಿದ್ದೀರಾ, ಒಳ್ಳೆ ಕೆಲಸ. ನಾವು ನಿಮ್ಮನ್ನ ಶ್ಲಾಘಿಸ್ತೀವಿ. ನಮ್ಗೆ ಏನಂದ್ರೆ ನಾವು ಇದನ್ನ ಸರಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಈಗ ನಮ್ಗೆ ಇನ್ನೇನು ಇಲ್ಲ. ನೀವು ನಿಮ್ಮ ಮೇಲೆ ಹೇಳ್ತೀನಿ. ಹೌದೌದು. ಈಗ ನಾವು ನಿಮ್ಗೆ ಹಕ್ಕೊತ್ತಾಯ ಮಾಡ್ಬೇಕು, ಬೇರೆಯವ್ರಿಗೆ ನಾವು ಹೋಗ್ಬಿಟ್ಟು ಜನಗಳಿಗೆ ಕೇಳಕ್ ಆಗೋದಿಲ್ಲ. ನಾವು ಇದನ್ನೇನು ಅಂದ್ರೆ ಆ ಕಾರಣಕ್ಕೆ ನಾವು ನಿಮ್ ಜೊತೆ ಹೇಳ್ತೀನಿ, ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ. 2 ಗಾಡಿ 2-3 FIR ಮಾಡಿಸಿ ಆಟೋಮೆಟಿಕಾಗಿ ಸ್ಟಾಪ್ ಆಗ್ತಾರೆ. ನೀವು ಅನಾವಶ್ಯಕವಾಗಿ ತಲೆಗೆಸ್ಕೊಳ್ಳೋದೇನಿಲ್ಲ. ನಿಮ್ಮ ಕಾನೂನು ನಿಮ್ಮ ಜೊತೆಲೇ ಇರ್ತದೆ, ನಿಮ್ಗೆ ಅವ್ರು ಸಹಕಾರ ಕೊಡ್ತಾರೆ. ಇಲ್ಲಿರೋ ಲೋಕಲ್ ಅವ್ರು ಇಲ್ಲಿ ಯಾರು ಹಾಕ್ತಾ ಇದಾರೆ ಅವ್ರು 2-3 ಜನಕ್ಕೆ FIR ಮಾಡಿ ಕೂರ್ಸ್ಕೊಂಡು ಫೈನ್ ಕಟ್ಸ್ಬಿಟ್ಟು ಕಳ್ಸಿದ್ರೆ ಆಟೋಮೆಟಿಕ್ ಆಗಿ ಅವರು ಸರಿ ಆಗ್ತಾರೆ. ಇದು ನೀವು ಇದನ್ನ ಹೆಂಗಾದ್ರೂ ಮಾಡ್ಲೇಬೇಕು ಅಂತ ಅಂದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಇದು ಇಲ್ಲ ಅಂದ್ರೆ ಹಳೆ ತರದ್ದು ಆ ದಬ್ರಿಗಳು ಇಡ್ತಾ ಇದ್ರಲ್ಲ ದೊಡ್ಡದು, ಆ ತರನಾರ ಇಟ್ಬಿಟ್ಟು ಇಲ್ಲ ಅಂದ್ರೆ ಬಾಕ್ಸ್ಗಳು ಇದ್ ಮಾಡಿ ಅದಾಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ಇದು ಮಾಫಿಯಾ ಬೇರೆ ಕೆಲಸ ಮಾಡ್ತಿದೆ. ಅದನ್ನೇ ಇರ್ಲಿ, ಅದಕ್ಕೆ ಬೇರೆ ಕಾರಣಗಳಿದೆ, ಇರ್ಲಿ. ಈಗ ಸದ್ಯಕ್ಕೆ ಈಗ ಇದು ನನಗೆ ಕ್ಲಿಯರ್ ಆಗ್ಬೇಕು. ಮತ್ತೆ ಇಲ್ಲಿ ಅಟ್ಲೀಸ್ಟ್ ಆಗದೆ ಇರೋ ಇನ್ನೊಂದು ರೌಂಡ್ ಅದೇನೋ ಇದನ್ನು ಬಿಡಿಸಿ ಮತ್ತೆ ಒಂದು ಅನೌನ್ಸ್ ಮಾಡಿ. ಇಲ್ಲಿ ಹಾಕಿದ್ರೆ ನೋಡಪ್ಪ FIR ಆಗುತ್ತೆ ಅಂತ ಒಂದು ಬೋರ್ಡ್ನೇ ಹಾಕ್ಸ್ಬಿಡ್ತಿರೋ, ಇಲ್ಲ ಏನ್ ಮಾಡ್ತಿರೋ ಗೊತ್ತಿಲ್ಲ. ಈಗ ಮಕ್ಳಿಗೆ ತೊಂದರೆ ಆಗುತ್ತೆ, ಮತ್ತೆ ಓಡಾಡೋದು ನಮ್ಗೆ ಇಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ. ಮಳೆ ಬಂದಾಗಂತೂ ಎಷ್ಟು ಜನ ಹೆಂಗಿರ್ತಾರೋ ಗೊತ್ತಿಲ್ಲ. ದಯಮಾಡಿ ಇದನ್ನ ಇನ್ಶಿಯೇಟ್ ತಗೊಂಡು ನಾನು ಕ್ಲೀನ್ ಮಾಡಿಸ್ಕೊಡಿ. ಈ ರೋಡಲ್ಲಿ ಇದೊಂದೇ ಅಂತಲ್ಲ, ಈ ರೋಡಲ್ಲಿ 2-3 ಕಡೆ ಆ ಥರ ಬ್ಲಾಕ್ ಸ್ಪಾಟ್ ಇದೆ. ದಯಮಾಡಿ ಅದು ಕ್ಲಿಯರ್ ಮಾಡಿಸ್ಕೊಡಿ. ಇವತ್ತು ನಾನು ಕಳ್ಸ್ಕೊಡ್ತೀನಿ. ಮತ್ತೆ ಇವತ್ತು ಇನ್ನೂ 4-5 ಸಲ ಕಾಲ್ ಮಾಡ್ತೀನಿ ನಾನು. ದಯಮಾಡಿ ಫೋನ್ ಪಿಕ್ ಮಾಡಿ. ಅದೇ ಆಯ್ತು. ಇನ್ನೂ 4-5 ಕಡೆ ಬ್ಲಾಕ್ ಸ್ಪಾಟ್ಸ್ ಇದೆ ಇಲ್ಲಿ ಯಲಹಂಕದಲ್ಲಿ, ದೊಡ್ಡ ಬ್ಲಾಕ್ ಸ್ಪಾಟ್ಸ್. ಅದು ನಿಮ್ ಗಮನಕ್ಕೆ ತರ್ತೀನಿ. ಯಲಹಂಕ ಆಯ್ತು. ನಾನು ಮಾಡ್ತೀನಿ. ನಮ್ಮ ಜಯರಾಮ್ ಅವ್ರ ನಂಬರ್ ಸೆಂಡ್ ಮಾಡ್ತೀನಿ, ನೋಡ್ಕೊಳ್ಳಿ, ಮಾತಾಡ್ತೀನಿ. ಇಲ್ಲ ಅವರಲ್ಲ, ನಿಮ್ಗೆ ಇವರು ಹೊಸ ಕಾಂಟ್ಯಾಕ್ಟು, ಈ ವಾರ್ಡ್ಗಳು ಈ ಕಡೆ ಇರುವಂತವ್ರೆ. ಅವ್ರ ನಂಬರ್ ಸೆಂಡ್ ಮಾಡ್ತೀನಿ. ಓಕೆ, ಧನ್ಯವಾದ, ನಮಸ್ಕಾರ. ಓಕೆ ಸ್ನೇಹಿತರೆ, ಇವರು ಅದೇ ಯಾರು ನಮ್ಮ ಡಿವಿಷನ್ ಅವ್ರನ್ನೇ ನೇಮ್ ಕೇಳೋದು ಮರ್ತೆ ನಾನು. ಒಂದಿಷ್ಟು ಸಕಾರಾತ್ಮಕವಾಗಿ ಉತ್ತರ ಕೊಟ್ಟಿದ್ದಾರೆ, ಅವ್ರು ಮಾಡ್ತೀವಿ ಅಂತ. ಆದರೆ ಮಾಡಬೇಕು. ಇದು ಹೌದು, ಜನಗಳದ್ದು ಸಮಸ್ಯೆ ಇದೆ. ಆದರೆ ಇದನ್ನ ನಾನು ಹೇಳ್ದಂಗೆ ಒಂದು FIR ಮಾಡಿ ಇದನ್ನ ಮುಂದಕ್ಕೆ ಆಗದ ರೀತಿಯಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಆಗ್ರಹಿಸ್ತೀವಿ. ಅವ್ರಿಗೇನು ಇನ್ನೇನು ಸಹಕಾರ ಬೇಕೋ ಅದನ್ನ ನಾವು ಕೊಡೋಣ. ಜನಮಂಡವರು ಹೇಳಿ, ಈಗ ಏನು ಮುಂದೆ ಇದನ್ನ ನೀವು ಏನು ಸಹಕಾರ ಕೊಟ್ಟಿದ್ದಾರೆ? ಮುಂದೆ ಅವರು ಇದನ್ನ ತೆಗಿಸ್ತೀವಿ, ರೆಡಿ ಮಾಡ್ತೀವಿ, ಎಲ್ಲ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ಇದನ್ನ ಲೈವ್ನ ಎಂಡ್ ಮಾಡ್ತಾ ಇದೀವಿ. ನಮಸ್ಕಾರ ಬಂಧುಗಳು.